ಗಡಿ ಗ್ರಾಮದಲ್ಲಿ ಶಾಲೆಯನ್ನ ತೆರೆದ ಅಕ್ಷರ ಸಂತ, ಕುಗ್ರಾಮಕ್ಕೆ ಬಸ್ಸನ್ನ ತರಿಸಿದ ಸಾಹಸಿ ಮಹಿಳೆ. ಇದುವೇ ಈ ಹೊತ್ತಿನ ವಿಶೇಷ. ಗಡಿ ಗ್ರಾಮದ ಅಪೂರ್ವ ದಂಪತಿ. ನಾನು ಶಂಶೀರ್ ಬುಡೋಳಿ. ನೀವು ಇಲ್ಲಿ ನೋಡ್ತಿರೋ ಈ ದಂಪತಿ ಹೆಸರು ಪಿ ಮೊಹಮ್ಮದ್ ಕುಂಞಿ ಹಾಗೂ ಕುಂಞಿ ಪಾತು. ಇವರಿಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾನೇಲ ಗ್ರಾಮದ ಕಾಮಜಲು ನಿವಾಸಿ. ಇವರಿಬ್ಬರು ಮಾಡಿರುವ ಕಾಯಕ ಈ ಊರಿನ ಮಂದಿಗೆ ಗೊತ್ತಿತ್ತೇ ವಿನಃ ಹೊರ ಜಗತ್ತಿಗೆ ಗೊತ್ತಿರಲಿಲ್ಲ. ಈ ಮುಸ್ಲಿಂ ದಂಪತಿ ಮಾಡಿರುವ ಸಾಧನೆಯ ರೂಪವಾಗಿರೋ ಕಾಯಕವನ್ನು ಇಂದು ನಿಮ್ಮ ಸನ್ಮಾರ್ಗ ನ್ಯೂಸ್ ಪರಿಚಯ ಮಾಡ್ತಾ ಇದೆ. ಮೊಹಮ್ಮದ್ ಕುಂಞಿ ಊರಿನ ಬಡ ಮಕ್ಕಳಿಗಾಗಿ ತನ್ನ ಅಂಗಡಿಯಲ್ಲೇ ಶಾಲೆಯನ್ನು ತೆರೆದ ಅಕ್ಷರ ಋಷಿ. ಆದರೆ ಪತ್ನಿ ಈ ಊರಿಗೆ ಅಂದರೆ ಕುಗ್ರಾಮಕ್ಕೆ ಸರ್ಕಾರಿ ಬಸ್ಸನ್ನೇ ತರಿಸಿದ ಸಾಹಸಿ ಮಹಿಳೆ. ಮೊಹಮ್ಮದ್ ಅವರು ಇಲ್ಲಿ ನಮ್ಮ ಕಾಮಜಾಲಿನಲ್ಲಿ ಇರುವವರು. ಅವರ ಮುತುವರ್ಜಿಯಿಂದ ನಮಗೆ ಇಲ್ಲೊಂದು ಶಾಲೆ ಮಾಡುವಂತೇಳಿ ಹೇಳಿದರು. ಹಾಗೆ ನಾನು ಮತ್ತು ಅವರು ಸೇರಿ ಇದು ಶಾಲೆ ಮಾಡುವ ಇದು ವ್ಯವಸ್ಥೆಗಳ ಹೊರಟು ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ಇರಲಿಲ್ಲ. ಹೆಂಡತಿ ಫಾತಮ್ಮ ಇದ್ದಾರಲ್ಲ, ಅವರು ಇಲ್ಲಿ ಒಂದು ಬಸ್ಸು ಅದು ಕೂಡ ಸರಿ ಬರ್ತಾ ಇರಲಿಲ್ಲ. ಅವರ ಮುತುವರ್ಜಿಯಿಂದ ಇಲ್ಲಿ ಒಂದು 4 ಬಸ್ ಆಗುವ ಹಾಗೆ ಆಯಿತು ಮಾಣಿಲಕ್ಕೆ. ಇಲ್ಲದಿದ್ದರೆ ಮಾಣಿಲಕ್ಕೆ ಸಾರಿಗೆ ಸೌಕರ್ಯ ಭಾರಿ ಕಷ್ಟ ಇತ್ತು, ಎಲ್ಲ ಸ್ವಂತ ವಾಹನದಲ್ಲಿ ಹೋಗಬೇಕಾಯಿತು. ಈಗ ಅವರ ಮುತುವರ್ಜಿನೇ ಒಂದು 2 ವರ್ಷದಿಂದ ಈಗ ಸರಿ ಬರ್ತಾ ಉಂಟು ಬಸ್ಸುಗಳೆಲ್ಲ. ಅಂದ ಹಾಗೆ ಮೊಹಮ್ಮದ್ ಕುಂಞಿ ಇವರ ತಂದೆಗೆ 14 ಮಂದಿ ಮಕ್ಕಳು. ಇವರಲ್ಲಿ ಮೊಹಮ್ಮದ್ ಕುಂಞಿ ಹಿರಿಯವರು. ಹೀಗಾಗಿ ಆ ಕಾಲದಲ್ಲಿ ಬಡತನ, ಆರ್ಥಿಕ ಸಮಸ್ಯೆ ಇತ್ತು. ಹೀಗಾಗಿ ಇವರಿಗೆ ಹೆಚ್ಚು ಶಾಲೆ ಕಲಿಯೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಶಿಕ್ಷಕರಾಗಿದ್ದ ಇವರ ಚಿಕ್ಕಪ್ಪನಿಂದ ಓದು ಬರಹಗಳನ್ನು ತಿಳಿದುಕೊಂಡಿದ್ರು. ಕಾಮಜಲುವಿನಲ್ಲಿ ಅಂಗಡಿ ವ್ಯಾಪಾರ ನಡೆಸ್ತಾ ಇದ್ದ ಇವರು ಹತ್ತಿರದಲ್ಲಿದ್ದ ದಲಿತ ಹಾಗೂ ಹಿಂದುಳಿದ ಸಮಾಜಕ್ಕೆ ಸೇರಿದ ಕುಟುಂಬಗಳ ಮಕ್ಕಳು ಶಾಲೆ ಕಲಿಯಬೇಕಾದರೆ ಪಕ್ಕದ ಊರಿಗೆ ಹೋಗಬೇಕಾಗಿತ್ತು. ಬಡ ಕುಟುಂಬದ ಅನೇಕ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲಿ ಇದ್ದುದನ್ನು ಕಂಡ ಮೊಹಮ್ಮದ್ ಕುಂಞಿ ಅವರು ತಾನು ವಿದ್ಯೆ ಕಲಿಯದಿದ್ದರೂ ಆ ಮಕ್ಕಳು ಅಕ್ಷರ ಕಲಿಯಬೇಕೆಂದು ತನ್ನ ಅಂಗಡಿ ಕೋಣೆಯಲ್ಲಿಯೇ ಶಾಲೆಯನ್ನು ತೆರೆಯೋಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ಈ ಊರಿನ ಶಾಲೆಯ ಅಧ್ಯಾಯ ಆರಂಭವಾಯಿತು. ಕ್ರಮೇಣ ಈ ಊರಿಗೆ ಶಾಲೆಯನ್ನು ಮಂಜೂರುಗೊಳಿಸಬೇಕೆಂದು ಪಣ ತೊಟ್ಟು ತನ್ನ ಊರಿನ ಪ್ರಮುಖರ ಜೊತೆ ಒಂದು ತಂಡವನ್ನು ಕಟ್ಟಿಕೊಂಡು ಹೋರಾಟ ನಡೆಸಿ ತನ್ನ ಊರಿಗೆ ಶಾಲೆಯನ್ನು ಮಂಜೂರು ಮಾಡುವಲ್ಲಿ ಸಕ್ಸಸ್ ಆದರು. ಆರಂಭದ ಹಂತದಲ್ಲಿ ತರಗತಿ ನಡೆಸಲು ಕೊಠಡಿ ಇಲ್ಲದೆ ಇದ್ದಾಗ ತನ್ನ ಅಂಗಡಿಯ ಕೋಣೆಯನ್ನೇ ಪಕ್ಕದ ಶೆಡ್ಡನ್ನು ನೀಡಿ ತರಗತಿಯನ್ನು ಆರಂಭಿಸಿದ್ರು. ಏಕೋಪಾಧ್ಯಾಯ ಶಿಕ್ಷಕರೊಬ್ಬರು ನೇಮಕಗೊಂಡಿದ್ದರು. ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು, ಉಳಿದುಕೊಳ್ಳುವಂತಹ ವ್ಯವಸ್ಥೆಯನ್ನು ಮೊಹಮ್ಮದ್ ಕುಂಞಿ ಅವರು ಒದಗಿಸಿದ್ರು. ಹಲವು ವರ್ಷಗಳವರೆಗೆ ಇವರ ಅಂಗಡಿ ಕೋಣೆಯಲ್ಲಿಯೇ ಶಾಲೆ ನಡೀತಾ ಇತ್ತು. ಬಳಿಕ ತನ್ನ ಹಾಗೂ ಊರಿನವರ ಪರಿಶ್ರಮದಿಂದ, ಹೋರಾಟದಿಂದ ಸರ್ಕಾರದ ವತಿಯಿಂದ 2 ಕೊಠಡಿ ಇದ್ದ ಶಾಲೆ ಕಟ್ಟಡ ನಿರ್ಮಾಣಗೊಂಡಿತು. ಬಳಿಕ ಊರಿನವರ ಸಹಕಾರದೊಂದಿಗೆ ಹಂತ ಹಂತವಾಗಿ ಈ ಶಾಲೆ ಅಭಿವೃದ್ಧಿ ಕಂಡಿತು. ಆಗಲೂ ದೂರದ ಊರಿನಿಂದ ಬರ್ತಾ ಇದ್ದ ಶಿಕ್ಷಕರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮೊಹಮ್ಮದ್ ಕುಂಞಿ ಅವರೇ ಮಾಡಿದರು. ಕೆಲವು ಸಮಯದವರೆಗೆ ಇವರ ಪತ್ನಿ ಕುಂಞಿ ಪಾತು ಶಿಕ್ಷಕಿಯಾಗಿ ಉಚಿತ ಸೇವೆಯನ್ನು ನೀಡಿದರು. ಶಾಲೆಯಲ್ಲಿ ಅಂಗಡಿಯಲ್ಲಿ ಕ್ಲಾಸ್ ಮಾಡಿ ಯಾರು ಕಲಿಸಲಿಕ್ಕೆ ಜನ ಇಲ್ಲ. ಇಲ್ಲಿ ನಾನು ಕ್ಲಾಸ್ ನನಗೆ ಜಾಸ್ತಿ ಅಲ್ಲ, ನನಗೆ ಇದನ್ನು ಮಕ್ಕಳಿಗೆಲ್ಲ ಕಲಿಸಲಿಕ್ಕೆಲ್ಲ ನನಗೆ ಆಗ್ತದೆ. ಬರೋದಿರುವಾಗ ನಾನು ಮಧ್ಯಾಹ್ನ ಕ್ಲಾಸ್ ಮಾಡಿ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆಲ್ಲ ಏನಾದರೂ ಸ್ವಲ್ಪ ಬೇಕರಿ ಎಲ್ಲ ಕೊಟ್ಟು ಅವ್ರು ಮಧ್ಯಾಹ್ನ ಬಿಡೋದು. ಮಧ್ಯಾಹ್ನ ನಂತರ ಪುನಃ ಮಾಡಿದ್ದು. ಹಾಗೆ ಕ್ಲಾಸ್ ಮಾಡಿದ ಕೂಡಲೇ ನಮಗೆ ರುಕ್ಮ ಪೂಜಾರಿ ಇರುವಾಗ ಕಿಲೋಮೀಟ್ರಿಗೆ ಒಂದು ಶಾಲೆ ಆಗಬೇಕಂತ ಆಯಿತು. ಎಮ್ ಎಲ್ ಎ 1 ಕಿಲೋಮೀಟ್ರ್ ಒಂದು ಶಾಲೆ ಅಂತ ಹೇಳುವಾಗ ಎಲ್ಲರೂ ಸೇರಿ ಇವರೆಲ್ಲ ಏನಾಯಿತು, ಮಕ್ಕಳನ್ನು ಕಲಿಸುತ್ತೇನೆ ಅಂತ ಹೇಳಿದರು. ಎಷ್ಟು ದೂರದವರಲ್ಲ, ಹತ್ತಿರದವರು. ಒಮ್ಮೆಲೆ ಒಂದು 14-15 ಮಕ್ಕಳಾಯಿತು ಟೋಟ್ಲು. ಒಂದೇ ಮನೆಯಲ್ಲಿ 6 ಮಕ್ಕಳು ಏನಾಯಿತು ಶಾಲೆಗೆ ಹೋಗೋದವರು. ಅವರನ್ನೆಲ್ಲ ಸೇರಿಸಿ ಅಂಗಡಿಯಲ್ಲಿ ಮಾಡಿ ಮಾಡಿ ಈ ರುಕ್ಮ ಪೂಜಾರಿ ಬಂದ ಕೂಡಲೇ ಮತ್ತು ಅವರು ಇಲ್ಲಿ ಓಪನ್ ಮಾಡು ಅಂತ ಹೇಳುವಾಗ ಇಬ್ರಾಹಿಂ ಮಾಸ್ಟರ್ ಎಲೆಕ್ಷನ್ಗೆ ನಿಂತ ಕಾಲದಲ್ಲಿ ಏನಾಯಿತು ಅಂದರೆ, ನಮ್ಮ ಅಂಗಡಿಯಲ್ಲಿ ಶಾಲೆ ಉಂಟಲ್ಲ ಈಗ, ಕೆಳಗೆ ಮಾಡು ಅಂತೇಳಿ ಇಲ್ಲಿಂದ ಅಂಗಡಿಗೆಲ್ಲ ಬೇರೆ ಟೀಚರೆಲ್ಲ ಬರೋದು. ಇಲ್ಲಿ KP ಇಂದ
ಮತ್ತು ಹತ್ತಿರದವರು. ಇವಳು ಮೈನ್ ಕ್ಲಾಸಿಗೆ ಅಂತ ಹೇಳಿದರೆ ಯಾರು ಕನ್ನಡದ ಇಂಗ್ಲೀಷ್ ಅವರಿಗೆ ಯಾರು ಬರೋದಿಲ್ಲ, ಯಾರಿಗೂ ಇಂಗ್ಲೀಷಿಗೆ ಇವಳು ಹೋಗೋದು ಪತ್ನಿ. ಇವರು ಕ್ಲಾಸ್ ಮಾಡಿ ಮತ್ತು ಘಟ್ಟದವರು 2 ಜನ ಬಂದರು. ಶಾಲೆ ರುಕ್ಮಾವಜರಿ ಕೊಟ್ಟ ಕೂಡಲೇ ಕೆಳಗೆ ಅಲ್ಲಿಂದ ಕೆಳಗೆ ಒಂದು ಮನೆ ಇತ್ತಂದು, ಅದರಲ್ಲಿ ಕ್ಲಾಸ್ ಮಾಡು ಅಂತ ಹೇಳುವಾಗ ಅದಕ್ಕೆ ಮೊದಲೊಂದು ಅಡ್ಡಂತರ ಮನೆ ಜಾಗದಲ್ಲಿ ಒಂದು ಖಾಲಿ ಮನೆಯಲ್ಲಿ, ಆ ಮನೆಯಲ್ಲಿ ಮಾಡುವ ಅಂತ ಹೇಳಿದ್ರೆ ಮತ್ತೊಂದು ನಾಯ್ಕ ಮಾಸ್ಟರ್ ಇದ್ದರು, ಅಲ್ಲಿಗೆ ನಿಮ್ಮ ಮಣಿಯಂಪಾರೆ ಶಾಲೆಗೆ ಹೋಗುವ ಮಾಸ್ಟ್ರು. ಅವರನ್ನು ಇಲ್ಲಿಗೆ ಒಮ್ಮೆ KPಯಿಂದ ಬಂದಿದ್ದರು. ಮತ್ತು ಅವರ ಮಗನನ್ನು ಕೆಳಗೆ ಈ ಶಾಲೆಗೆ ಬಂದ ಕೂಡಲೇ ಶಾಲೆ ಆಯ್ತಲ್ಲ ನಮ್ಮದು. ಮತ್ತು ಹಾಗೆಯೇ ಹೋಯಿತು ಸ್ವಲ್ಪ ವರ್ಷ. ಈ ಘಟ್ಟದವರು ಬಂದ ಕೂಡಲೇ ಅವರಿಗೆ ಯಾರಿಗೆ ಕಲಿಸಲಿಕ್ಕೆ ಜನ ಇಲ್ಲ ಇಲ್ಲಿ. ಘಟ್ಟದವರಿಗೆ ಇದು ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ. ಇವಳನ್ನು ಆ ರಾಜೇಶ್ ಹೇಳಿದರು, ನಿಮ್ಮ ಈ ಮಿಸ್ಸಸ್ ಒಮ್ಮೆ ಅವರು ಬರಲಿ ಹೇಳು, ಇಲ್ಲ ಪಕ್ಕಳ ಇಲ್ಲಿಗೆ ಮುರುವಕ್ಕೆ ಬರಬೇಕು, ಅಲ್ಲಿ ಕ್ಲಾಸ್ ಮಾಡಲಿಕ್ಕೆ ಯಾರು ಜನ ಇಲ್ಲ. ಮತ್ತು ಇವಳು ನನ್ನ ಸಣ್ಣ ಮಗು ಇರುವಾಗ, ಸಣ್ಣದು 1 ವರ್ಷ ಒಂದು ವರ್ಷನೇ ಆಗಿದಷ್ಟೇ, ಆ ಮಗು ಇರುವಾಗ ಇವಳು ಮತ್ತು ಇವಳು ಕ್ಲಾಸಿಗೆ ಹೋಗೋದು ಅಲ್ಲಿಗೆ ಕೆಳಗೆ ಶಾಲೆಗೆ ಕೆಳಗೆ ಹೋಗಿ ಅವರಿಗೆ ಕಲಿಸಿ, ಇಡೀ ದಿವಸ ಕಲಿಸಲಿಕ್ಕೆ ಇಲ್ಲ ಇವಳು, ಸ್ವಲ್ಪ ದಿವಸ ಕಲಿಸಿ ಕ್ಲಾಸ್ ಆಯಿತು. ಹಾಗೆಯೇ ಸ್ಟಾರ್ಟ್ ಆದ ಕೂಡಲೇ ಮತ್ತು ಎಲ್ಲರೂ ಈ ಮಕ್ಕಳು ಒಂದು 15 ಮಕ್ಕಳಾದ ಕೂಡಲೇ ಈ ದೊಡ್ಡ ಮಕ್ಕಳನ್ನೆಲ್ಲ ಇಲ್ಲಿಗೆ ಸೇರಿಸಿತ್ತು. ಬದಿರ್ಕ ಶಾಲೆಗೆ ಹೋಗುವವರು ಎಲ್ಲ ಬೇರೆ ಬೇರೆ ಶಾಲೆಗೆ, ನನ್ನ ಆತೂರಿನ ಮಕ್ಕಳಿತ್ತು 2 ತಂಗಿಯ ಮಕ್ಕಳೆಲ್ಲ, ಅವರನ್ನೆಲ್ಲ ಅಲ್ಲಿಗೆ ಇಲ್ಲಿ ಕರೆಸಿ, ನನ್ನ ಪಾಣಾಜಿಯ ಮಕ್ಕಳು ಇಲ್ಲಿ ಕರೆಸಿ ಮಕ್ಕಳು ಸ್ವಲ್ಪ ಆಯಿತು. ಹಾಗೆ ಸ್ಟಾರ್ಟ್ ಆದ ಕೂಡಲೇ ಮತ್ತು ಸ್ಟಾರ್ಟ್ ಆಯ್ತಲ್ಲ, ಮತ್ತು ಒಂದು ಸ್ವಲ್ಪ ವರ್ಷ 2 ಘಟ್ಟದ ಮಾಸ್ಟರ್ ಬಂದವರಿಗೆ ಮತ್ತು ಅವರಿಗೆ ಊಟ ಯಾರು ಕೊಡುವವರು ಎಂಥದ್ದು ಇಲ್ಲ. ನಮ್ಮ ಅಂಗಡಿಯಲ್ಲೇ ಊಟ ಕೊಡೋದು, ಅವರು ಮಲಗೋದು, ಮತ್ತು ಇಲ್ಲದ್ರೆ ಇಲ್ಲಿಗೆ ಹೋಗೋದು, ಇಲ್ಲಿ ಖುದ್ದು ಬಾದವಾಗಿ ಮಲಗಲಿಕ್ಕೆ, ಇಲ್ಲಿ ನಿಲ್ಲ ಜಾಗ ಇದು ಟೈಮ್ ಇಲ್ಲದರೆ ನಮ್ಮ ಮತ್ತು ಏನಾಯ್ತು ಅಂದರೆ ಶಾಲೆಯಲ್ಲಿ ಅಡಿಗೆ ಬಂತು ನೋಡಿ, ಗೌರ್ಮೆಂಟ್ ಶಾಲೆಯಲ್ಲಿ ಊಟ ಬಂತು. ಅಂಗಡಿಯ ಬ್ಯಾಕ್ ಸೈಡ್ನಲ್ಲಿ ಒಂದು ರೂಮ್ ಇತ್ತು, ಅದರಲ್ಲಿ ಅಡಿಗೆ ಮಾಡಿ ಎಲ್ಲ ಸಪ್ಲೈ ಮಾಡಿ. ಅಲ್ಲಿ ನೀರಲ್ಲಿ ಯಾರಿಗೂ ಇಲ್ಲ, ಕುಡಿಯಲಿಕ್ಕೂ ನೀರಿಲ್ಲ, ಯಾವುದಕ್ಕೂ ಟಾಯ್ಲೆಟ್ ಏನು ಇಲ್ಲಲ್ಲ ಅಲ್ಲಿ. ಆದ ಕಾರಣ ನಾವಿಲ್ಲಿಂದ ಮನೆಯಿಂದ ಕೆಳಗಿನ ನೀರು ಅವರಿಗೆ ಸ್ವಲ್ಪ ಸಪ್ಲೈ ಮಾಡಿ ಅಂಗಡಿಯಲ್ಲೇ ಇದು ಮಾಡಿದ್ದು. ಅಂದು ಅಂಗಡಿ ಕೋಣೆಯಲ್ಲಿ ಆರಂಭಗೊಂಡಿದ್ದ ಶಾಲೆಯು ಬಳಿಕ ಇವರ ಗೆಳೆಯ ಊರಿನವರಾದ ರಾಮಕೃಷ್ಣ ಅಡ್ಯಂತ್ಯಾಯ ಎಂಬುವರ ಕಟ್ಟಡದಲ್ಲೂ ಕೆಲ ವರ್ಷಗಳ ಕಾಲ ಶಾಲಾ ತರಗತಿ ನಡೆಯಿತು. ತದನಂತರ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಕೆಲವು ದಿನಗಳ ಹಿಂದಷ್ಟೇ ರಜತ ಮಹೋತ್ಸವ ಸಂಭ್ರಮದಿಂದ ಆಚರಿಸಿಕೊಂಡಿತು. ಭಾರಿ ಕಷ್ಟ ಉಣ್ಣಿಯರಲ್ಲದ್ದಿ ಶಾಲೆ ಕಲ್ಪೆರ್ಲ ಬಂಗ ಜವರೊಂಬೇರು ಪ್ರಯತ್ನದ ಅದಿಂಚಲ್ಲ ಏಳು ಮುಟ್ಟ ಕಲ್ತನು. ಇನ್ನು ಮೊಹಮ್ಮದ್ ಕುಂಞಿ ಇವರ ಪತ್ನಿ ಕುಂಞಿ ಪಾತು ಎಂಬುವರು ಪತಿಯಂತೆ ಸೇವಾ ಕಾರ್ಯದಲ್ಲಿ ಆಸಕ್ತಿ ಹೊಂದಿದವರು, ಸಾಮಾಜಿಕ ಅಭಿವೃದ್ಧಿಯ ಕನಸನ್ನ ಕಂಡವರು. ತನ್ನ ಊರಿಗೆ ಸರ್ಕಾರಿ ಬಸ್ಸನ್ನ ತರಿಸುವಲ್ಲಿ ಹಗಲು ಇರುಳು ಹೋರಾಡಿದ್ದಾರೆ. ಅಂದ ಹಾಗೆ ಕುಂಞಿ ಪಾತು ಪದವಿ ಕೂಡ ಮಾಡಿದ್ದಾರೆ, ವಿದ್ಯಾವಂತೆ. ಮುಸ್ಲಿಂ ಮಹಿಳೆ ಆದರೂ ತನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ಸಮಾಜ ಸೇವೆ ಮಾಡುವಂತಹ ಮನಸ್ಸನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. ಈ ಹಿಂದೆ ಮಾಣಿಲ ಪಕಡಕುಂಜಕ್ಕೆ ಬರ್ತಾ ಇದ್ದ ಸರ್ಕಾರಿ ಬಸ್ಸು ಕೆಲ ಕಾರಣಗಳಿಂದ ಸಂಚಾರವನ್ನು ಸ್ಥಗಿತ ಮಾಡಿತ್ತು. ಬಳಿಕ ಈ ಭಾಗದಲ್ಲಿ 2 ಖಾಸಗಿ ಬಸ್ಸುಗಳು ಸೇವೆ ನೀಡ್ತಾ ಇದ್ವು. ಆದರೆ ನಿಯಮಿತವಾಗಿ ಬಸ್ ಸಂಚಾರ ಇಲ್ಲದೆ ಇದ್ದುದರಿಂದ ಈ ಊರಿನ ಮಕ್ಕಳು ಶಾಲೆಗೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಅದೆಷ್ಟೋ ಬಾರಿ ಮಕ್ಕಳು ರಸ್ತೆಯವರಿಗೆ ಹೋಗಿ ಬಸ್ಸು ಇಲ್ಲ ಅಂತ ವಾಪಸ್ ಮನೆಗೆ ಬಂದಂತಹ ಉದಾಹರಣೆ ಕೂಡ ಇರುವಂಥದ್ದು. ಇದರಿಂದ ನೊಂದುಕೊಂಡಿದ್ದ ಕುಂಞಿ ಪಾತು ಗ್ರಾಮಸ್ಥರೆಲ್ಲರಿಗೂ ಅನುಕೂಲವಾಗಲಿ ಎಂಬಂತಹ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಚೇರಿಗೆ ಅಲೆದು 4 ಸರ್ಕಾರಿ ಬಸ್ಸುಗಳನ್ನು ತನ್ನೂರಿಗೆ ತರಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಸಂದರ್ಭ ಇವರು ಸಾಕಷ್ಟು ತೊಂದರೆಯನ್ನ ಸವಾಲನ್ನ ಎದುರಿಸಿದ್ದಾರೆ. ಇಂದಿಗೂ ಮಾಣಿಲ ಹಾಗೂ ಸುತ್ತಲಿನ ಗ್ರಾಮದಲ್ಲಿ ಇವರ ಹೆಸರು ಏನೆಂದು ಬಹುತೇಕರಿಗೆ ಗೊತ್ತೇ ಇಲ್ಲ. ಆದರೆ ಊರಿಗೆ ಬಸ್ಸನ್ನ ತರಿಸಿದ ಕಾರಣಕ್ಕೆ ಬಸ್ಸಿನ ಬ್ಯಾರ್ದಿ ಎಂದೇ ಚಿರಪರಿಚಿತರಾಗಿದ್ದಾರೆ. ನಮ್ಮ ಶಾಲೆ ಪ್ರಾರಂಭ ಆಗಿ ಹೈಸ್ಕೂಲು ಇದು ಮಾಡುವಾಗ ಹೈಸ್ಕೂಲ್ ಇಲ್ಲ. ನಮಗೆ 7ನೇ ತರಗತಿವರೆಗೆ ನಮ್ಮ ಯಜಮಾನರು ಮಾಡಿದಂಥ ಶಾಲೆ ಆಯಿತು. ನಂತರ ಮಕ್ಕಳಿಗೆ ಎಲ್ಲಿಗೆ ಹೋಗುವುದು ಅಂತ ಹೇಳೋದು ಸಮಸ್ಯೆ ಆಯಿತು. ಯಾಕಂದರೆ ಹಳ್ಳಿ ಕೂಲಿ ಬಡ ಕಾರ್ಮಿಕರ ಮಕ್ಕಳೇ ಇರುವಂಥದ್ದು. ಬಸ್ಸಿಗೆ ಇರುವಂಥದ್ದು ಪ್ರೈವೇಟ್ ಬಸ್ಸುಗಳು 2. 96ನೇ ಇಸ್ವಿಯಲ್ಲಿ ಮುರೋ ಮಹಾಬಲ ಭಟ್ರವರು 85ನೇ ಇಸ್ವಿಯಿಂದ ಹಾಕಿಸಿದಂಥ ಬಸ್ಸು ನಿಂತು ಹೋಗಿತ್ತು, ಸರ್ಕಾರಿ ಬಸ್ಸು. ನಂತರ ಪ್ರೈವೇಟ್ ಬಸ್ಸುಗಳು ಇದ್ದಿದ್ದು.
ಅದು ಮದುವೆ ಮುಂಜಿ ಅಂತ ಇದ್ದರೆ ಆ ಬಸ್ಗಳು ಬಾಡಿಗೆಗೆ ಹೋಗೋದು, ಬಸ್ ಇರೋದಿಲ್ಲ, ಮಕ್ಕಳಿಗೆ ಊರಿನವರಿಗೂ ಹೋಗಲಿಕ್ಕೆ ಪ್ರಯಾಣಕ್ಕೆ ಬಸ್ಸೂ ಇಲ್ಲ. ಇಲ್ಲಿ 7ನೇ ಕ್ಲಾಸು ಕಲಿತ ನಂತರದ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಬೇಕಂದ್ರೆ ಈ ಬಸ್ಸಿನ ದುಡ್ಡು ಕೊಡುವಂಥದ್ದು. ಸರ್ಕಾರಿ ಬಸ್ ಆದರೆ ಬಸ್ ಪಾಸಲ್ಲೋ ಹೇಗಾದರೂ ಸಣ್ಣ ಖರ್ಚಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ದೂರ ಹೋಗ್ಬೋದು. ಆದರೆ ಇಲ್ಲಿ ಪ್ರೈವೇಟ್ ಬಸ್ ಆಗುವಾಗ ಸ್ವಲ್ಪ ಕಷ್ಟ ಆಯಿತು, ಬಸ್ಸಿನ ಸಂಖ್ಯೆ ಕೂಡ ಕಡಿಮೆ. ಇಲ್ಲಿಂದ ಒಂದು ಸಿಟಿಗೆ ಹೋಗ್ಬೇಕಂತ ಹೇಳಿದರೆ ವಿಟ್ಲಕ್ಕೆ ಹೋಗಬೇಕು, ಅದು 19 ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಿಕೊಂಡು ಹೋಗುವಂಥದ್ದು. ಮತ್ತು ಮಕ್ಕಳೆಲ್ಲ ಹೀಗೆ 7ನೇ ಕ್ಲಾಸ್ ಕಲಿತ ಮೇಲೆ ಅಲ್ಲಿ ತಿರುಗಾಡೋದು, ಮಾರ್ಗದ ಬದಿಯಲ್ಲಿ ಕೂತ್ಕೊಳ್ಳೋದು, ಮತ್ತು ಹೋಗೋದಂದರೆ ತೋಟದ ಕೆಲಸಕ್ಕೋ ಕೂಲಿ ಕೆಲಸಕ್ಕೋ ಹೋಗೋದು. ಭವಿಷ್ಯವೇ ಒಂಥರ, ಅಷ್ಟು ಕಲಿತ ಮಕ್ಕಳಿಗೆ ಮುಂದಕ್ಕೆ ಕಲಿಯುವ ಇಚ್ಛೆ ಇದ್ದರೂ ಸಾಧ್ಯ ಇಲ್ಲ, ದೂರ ಹೋಗೋದಂತೂ ಸಾಧ್ಯ ಇಲ್ಲದ ಮಾತು. ಹೀಗಿರುವಾಗ ಆಯಿತು, ನಮಗೂ ಪ್ರಯಾಣ ಮಾಡಲಿಕ್ಕೂ ಬಸ್ಸು ಬೇಕು. ವಿಟ್ಲಕ್ಕೆ ಹೋಗಲಿಕ್ಕೆ 19 ಕಿಲೋಮೀಟ್ರ್ ಪ್ರೈವೇಟ್ ಇದರಲ್ಲಿ ಹೋಗೋದಂತೆ, ವಾಹನದಲ್ಲಿ ಹೋಗೋದಂದ್ರೂ ಕಷ್ಟವೇ. ಮತ್ತು ಸರ್ಕಾರಿ ಬಸ್ಸನ್ನೇ ಹಾಕಿಸಿಕೊಂಡ್ರೆ ಉತ್ತಮ ಅಂತ ಕಂಡಿತು. ಸರ್ಕಾರಿನ ಬಸ್ ಸೇವೆ ಇಲ್ಲಿಗೆ ಸೂಕ್ತ ಅಂತಲೂ ಕಂಡಿತು. ಒಂದನೇದು, ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಹೋಗಬೇಕಾದಂಥ ದಾರಿ ತುಂಬ ದೂರ ಕ್ರಮಿಸಬೇಕಾದಂಥದ್ದು. ಒಂದು ಅಡ್ಡನಡ್ಕಕ್ಕೆ ಹೋಗಬೇಕು, ವಿಟ್ಲಕ್ಕೆ ಹೋಗಬೇಕು, ಅಳಿಕೆಗೆ ಹೋಗಬೇಕಾದರೂ ದೂರವೇ ಪ್ರಯಾಣಿಸಬೇಕು. ಹಾಗೆ ಸರ್ಕಾರಿ ಬಸ್ಸನ್ನು ಹಾಕಿಸುವ ಉತ್ಸಾಹ ಬಂದದ್ದು. ನಂತರ ಒಂದೊಂದಾಗಿ ಊರವರೊಟ್ಟಿಗೆಲ್ಲ ಸೇರಿಕೊಂಡೆವು. ಹಲವು ಸಮಸ್ಯೆಗಳು ಇತ್ತು. ಆಗ ನಮ್ಮ ಜೊತೆ ಸೇರಿಕೊಂಡವರಂದರೆ ವಿನೋದ್ ಅಂತ ಇದ್ದರು, ಲಾಯರು, ನಮ್ಮ ಪಕ್ಕಳಕುಂಜದವರು. ಅವರೆಲ್ಲ ಕಾನೂನಾತ್ಮಕವಾಗಿರುವ ಸಮಸ್ಯೆಗಳನ್ನೆಲ್ಲ ಅವರು ನೋಡಿಕೊಂಡ್ರು. ಅವರೆಲ್ಲ ಅನುಭವವನ್ನು ಹೇಳಿಕೊಡ್ತಾಯಿದ್ರು. ಮುರುವ ಮಹಾಬಲ ಭಟ್ರು ಅವರು ಸರ್ಕಾರಿ ಬಸ್ಸು ಹಾಕಿಸಿದ ಆಗಿನ ಅನುಭವ ಹೇಳಿಕೊಟ್ರು. ಹೀಗೆ ಒಂದೊಂದಾಗಿ ಬಸ್ಸಿಗೆ ಪರ್ಮಿಟ್, ಅದು ಪರ್ಮಿಟ್ ಅಂದರೆ ಇಲ್ಲಿ ಈ ಖಾಸಗಿ ಬಸ್ಗಳು ಇರೋದರಿಂದ ನಮಗೆ ಸರ್ಕಾರಿ ಬಸ್ಗಳನ್ನು ಹಾಕೋದಕ್ಕೂ ತೊಂದರೆ ಆಯಿತು. ತುಂಬ ಅಡ್ಡಿ ಆತಂಕ ಕೂಡ ಇತ್ತು, ವಿರೋಧ ಕೂಡ ಇತ್ತು. ಮತ್ತು ಸರ್ಕಾರಿ ಬಸ್ಸಿಗೆ ಪರ್ಮಿಟ್ ಮಾಡಬೇಕಾಗಿತ್ತು. ಮಾಡಬೇಕಂದ್ರೆ RTA ಮೀಟಿಂಗಿಗೆ ಮಂಗಳೂರಿಗೆ ಹೋಗಬೇಕು, ಅಲ್ಲಿಂದ ಪರ್ಮಿಟ್ ಮಾಡಿಸ್ಕೊಂಡು ಬರಬೇಕು. ಅದು ಟೆಂಪರರಿ ಪರ್ಮಿಟಲ್ಲಿ ಬಂದರೆ ಪ್ರೈವೇಟ್ ಬಸ್ಸಿನವರಿಂದ ಅದು ಪಕ್ಕಾ ಪರ್ಮಿಟ್ ಆಗಿಲ್ಲ ಅಂಥೇಳಿ ವಿರೋಧ, ಕಾದು ಕೂತ್ಕೊಳ್ಳುವಂಥದ್ದು, ವಿರೋಧಿಸುವಂಥದ್ದು, ಇಂಥದ್ದೆಲ್ಲ ನಡೀತಾ ಇತ್ತು. ಹಾಗೆ ಮುಂದಕ್ಕೆ ಎಲ್ಲ ಒಂದೊಂದೇ ಬಸ್ಗಳನ್ನು ಹಾಕಿಸ್ಕೊಂಡೆವು. ಹಾಗೆ ಹಾಕ್ತಾ 4 ಬಸ್ಸುಗಳಾಯಿತು. ನಿಲುಗಡೆ ಸಮಸ್ಯೆ ಆಯಿತು. ಬಸ್ಸನ್ನು ನಿಲ್ಲಿಸ್ಲಿಕ್ಕೆ ಅಂತ ಹೇಳಿದರೆ ಇಲ್ಲಿ ಬಂದರೆ ಇಲ್ಲಿ ಊಟಕ್ಕೆ ಡ್ರೈವರ್ಗಳಿಗೆ ರಾತ್ರಿ ಯಾವುದೇ ವ್ಯವಸ್ಥೆ ಇಲ್ಲ, ಬರೀ ಕುಗ್ರಾಮ ತಾನೇ. ಮಾಣಿಲ ಅಂತ ಹೇಳೋದು ಉದಯವಾಣಿ ಹಿಂದೆ ಕುಗ್ರಾಮ ಗುರುತಿಸಿ ಸ್ಪರ್ಧೆ ಮಾಡಿದಾಗ ಗುರುತಿಸಲ್ಪಟ್ಟ ಒಂದು ಕುಗ್ರಾಮ. ನಿಜಕ್ಕೂ ಕುಗ್ರಾಮವೇ ಆಗಿಯೇ ಇತ್ತು, ಯಾವುದೇ ಸೌಲಭ್ಯ ಇರಲಿಲ್ಲ. ಎಷ್ಟೋ ವಿರೋಧದ ನಡುವೆ ಕೂಡ ಊರಿನವರೆಲ್ಲ ಗಟ್ಟಿಯಾಗಿ ನಮ್ಮ ಜೊತೆ ನಿಂತರು, ಸಹಕಾರ ಕೊಟ್ಟರು. ಎಲ್ಲರ ಸಹಕಾರದಿಂದಾಗಿ ಒಂದೊಂದೇ ಬಸ್ಸಿನ ಪರ್ಮಿಟ್ಗಳು ಆಗ್ತಾ ಬಂತು. ಬಸ್ಸಿನ ರೂಟ್, ಟೈಮಿಂಗ್, ಇದಕ್ಕೆಲ್ಲ ರಿಚಿ ಅಂತ ಇದ್ದರು, ಅವರು ಭಾರಿ ಅನುಭವಸ್ಥ. ಅಂದರೆ ಎಲ್ಲಿಂದ ಕಲೆಕ್ಷನ್ ಜಾಸ್ತಿ ಆಗ್ತದೆ ಅಂದರೆ ಏನಂತ ಹೇಳಿದ ಸಮಸ್ಯೆ ನಮಗೆ ಯಾವಾಗಲೂ ಮೀಟಿಂಗಲ್ಲಿ, ನಿಮ್ಮ ಬಸ್ಸಿಗೆ ಕಲೆಕ್ಷನ್ ಇಲ್ಲ, ಅದರಿಂದ ನಮಗೆ ಕೆಲವೊಮ್ಮೆ ಹಳೆಯ ಬಸ್ಸು ಕೊಡು. ಹಾಗಾಗಿ ನಾವು ಹೋಗೋ ಅಧಿಕಾರಿಗಳು ಹೇಳೋದು ಅದಂದರೆ, ಒಳ್ಳೆ ಬಸ್ಸು ಕೊಡಬೇಕಾದ್ರೆ ನಿಮ್ಮ ಕಲೆಕ್ಷನ್ ಜಾಸ್ತಿ ಬೇಕು. ನಾವು ಕಲೆಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಮತ್ತೆ ಅದೊಂದು ಐಡಿಯಾ ಮಾಡಿಕೊಂಡೆವು. ಒಂದು ದಿವಸ ಆ ಬಸ್ಸು ನಮ್ಮ ಊರಿಗೆ, ಇನ್ನೊಂದು ದಿವಸ ಮಂಗಳೂರಿಗೋ, ಇನ್ನೊಂದು ದಿವಸ ಸುಬ್ರಹ್ಮಣ್ಯಕ್ಕೋ, ಇನ್ನೊಂದು ದಿವಸ ಧರ್ಮಸ್ಥಳಕ್ಕೋ, ಪುತ್ತೂರಿಗೆ, ಹೀಗೆ ಕಲೆಕ್ಷನ್ ಮಾಡುವಂಥ ಆ ಒಂದು ಐಡಿಯಾ ಇಟ್ಟುಕೊಂಡೆವು. ಇದೆಲ್ಲ ಐಡಿಯಾಗಳು ರಾಜೇಶ್ ಅಂತ ಕೆದುವಾರ್ನವರಿದ್ದರು, ಅವರು ಮತ್ತು ರಿಚಿ, ಹೀಗೆ ಕೆಲವರದೆಲ್ಲ ಒಳ್ಳೊಳ್ಳೆ ಐಡಿಯಾಗಳು, ಅನುಭವಗಳು ಸಿಕ್ಕಿತು. ಆದರೆ ಹೋರಾಟ ಮಾಡೋವಾಗ ಮಾತ್ರ ಎದುರು ಬಿದ್ದು ಹೋಗಬೇಕಾಗ್ತಿದ್ದದ್ದು ನಾನೇ. ಯಾಕೆಂದರೆ ಯಾವುದನ್ನು ಎದುರಿಸಲಿಕ್ಕೆ ನಾನೇ ಸ್ವತಃ ಹೋಗಬೇಕಾಗ್ತಾಯಿತ್ತು. ಹಾಗೆ ಯಾವುದಕ್ಕೂ ಹೇಳುವಾಗಲೂ ಎಲ್ಲರೂ ಹೇಳೋದು ಅದೇ, ಬಸ್ಸದ ಬ್ಯಾರ್ದಿಡ ಪಂಡಂಡ ಹಾಕೊಂಡು ಏನು ಸಮಸ್ಯೆ ಇದ್ದರೂ ಅರೆಗ್ಲೆಪ್ಪಲೆ 6 ಪಂಡಂಡ ಹಾಕೊಂಡು. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಸಹಿತ ಅನೇಕ ಮಂದಿ ಇವರ ಹೋರಾಟದ ಸಂದರ್ಭದಲ್ಲಿ ಜೊತೆಗಿದ್ರು, ಬೆಂಬಲ ನೀಡಿದ್ರು ಎನ್ನುವುದನ್ನು ಕುಂಜಿಪಾತು ಈಗಲೂ ನೆನಪು ಮಾಡಿಕೊಂಡು ಗೌರವ ಸಲ್ಲಿಸ್ತಾರೆ. ಅಂದಹಾಗೆ ಕುಂಜಿಪಾತು ಇವರ ಹೋರಾಟದ ಫಲವಾಗಿ ಈಗಲೂ 4 ಸರ್ಕಾರಿ ಬಸ್ಸುಗಳು ಓಡಾಡ್ತಾ ಇದೆ. ಪಕ್ಕಳಕುಂಜ ಟು ಮಂಗಳೂರು,
ಪಕಳಕುಂಜ ಟು ಪುತ್ತೂರು, ಪಕಳಕುಂಜ ಟು ಧರ್ಮಸ್ಥಳ ಹಾಗೂ ಪಕಳಕುಂಜ ಟು ವಿಟ್ಲ ಮಾರ್ಗವಾಗಿ ದಿನಾಲು ಓಡಾಡುತ್ತಾ ಸೇವೆ ನೀಡ್ತಾ ಇದೆ. ಹೀಗಾಗಿ ಸದ್ದಿಲ್ಲದೆ ತೆರೆಮರೆಯಲ್ಲಿ ಸಾಧನೆ ಮಾಡಿದ ಮೊಹಮ್ಮದ್ ಕುಂಞಿ ಹಾಗೂ ಕುಂಞಿ ಪಾತು ದಂಪತಿಯ ಸಾಧನೆ ಇದೀಗ ಎಲ್ಲರಿಗೆ ಪರಿಚಯವಾಗಿದೆ. ಗಡಿಗ್ರಾಮವಾಗಿರುವಂತಹ ಮಾಣಿಲ ಸಮೀಪದ ಕಾಮಜುಲ್ ಎಂಬ ಊರಿನ ಪಿ ಮೊಹಮ್ಮದ್ ಕುಂಞಿ ಹಾಗೂ ಕುಂಞಿ ಪಾತು ದಂಪತಿ ಮಾಡಿರುವಂತಹ ಸಾಧನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಮೊಹಮ್ಮದ್ ಕುಂಞಿ ಅವರು ತನ್ನ ಅಂಗಡಿಯನ್ನೇ ಶಾಲೆಯಾಗಿ ಪರಿವರ್ತನೆ ಮಾಡಿದರೆ, ಅವರ ಪತ್ನಿ ಕುಂಞಿ ಪಾತು ಕುಗ್ರಾಮಕ್ಕೆ ಸರ್ಕಾರಿ ಬಸ್ಸನ್ನು ತರಿಸಿದಂತಹ ಸಾಹಸಿ ಮಹಿಳೆ. ಒಟ್ಟಿನಲ್ಲಿ ದಂಪತಿ ಮಾಡಿರುವಂತಹ ಸಾಧನೆ ತೆರೆಮರೆಯ ಸಾಧನೆಯಾಗಿದ್ದು, ಇಂತಹ ಸಾಧಕರು ನಮ್ಮ ನಡುವೆ ಅನೇಕ ಮಂದಿ ಇರುವಂಥದ್ದು. ಆದರೆ ಅವರು ಸದ್ದಿಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಸದ್ದು ಮಾಡ್ತಾ ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ತೆರೆಮರೆಯಲ್ಲಿರುವಂತಹ ಸಾಧಕರನ್ನು ಗುರುತಿಸುವಂತಹ ಪ್ರಯತ್ನವನ್ನು ಈ ಸ್ಟೋರಿ ಮೂಲಕ ಸನ್ಮಾರ್ಗ ನ್ಯೂಸ್ ಮಾಡಿರುವಂಥದ್ದು. ಇಂತಹ ಸಾಧಕರು ನಿಮ್ಮ ಊರಲ್ಲಿದ್ದರೆ ನಮಗೂ ಕೂಡ ಮಾಹಿತಿ ಕೊಡಿ, ಜೊತೆಗೆ ಅವರನ್ನು ಬೆಂಬಲಿಸೋಣ, ಸಪೋರ್ಟ್ ಮಾಡೋಣ, ಬೆಳೆಸೋಣ.